ನಮ್ಮದೊಂದು ಸಿನಿಮಾ ಅರಸು ಸಿನಿಮಾ ಅಂತ ಮಾಡಿ ಪುನೀತ್ ರಾಜ್ಕುಮಾರ್ ಪಿಕ್ಚರ್. ಅದಕ್ಕೆ ಒಂದು ಗೆಸ್ಟ್ ಅಪಿಯರೆನ್ಸ್ ಬೇಕಾಯಿತು. ನಾವು ಮಾತಾಡ್ಬೇಕಾದ್ರೆ ನಮ್ಮ ಚಿಕ್ಕಪ್ಪ ಅವರು ಇದು ದರ್ಶನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಹೋಗಿ ಅವ್ರನ್ನ ವಿಚಾರಿಸ್ತಿದ್ವಿ. ನಾನೇ ಫೋನ್ ಮಾಡಿ ಮಾತಾಡೋದು. ಹಾಗಾದ್ರೆ ನೀವು ಮನೆಗೆ ಬರಬೇಕಾದ್ರೆ ನೀವು ಫೋನ್ ಮಾಡಿ ಹಿಂಗೆ ಮಾಡಿದ್ರೆ ಮಾಡ್ಬಿಟ್ಟು ಹೋಗ್ತೀನಿ ಅಷ್ಟೇ. ನೀವು ಅದು ಬೇಡ ಬಂದು ಕತೆ ಹೇಳೋದು, ನಿಮ್ಮ ಕಂಪ್ನಿ ಕತೆ ಕೇಳೋದು, ನಮ್ಮ ಅಪ್ಪನೇ ಕೇಳಿ ನಾನು ಯಾಕೆ ಕೇಳಬೇಕು ಅಂತ ಹೇಳಿದ್ರು. ಆದರೆ ಒಂದೇ ಒಂದು ಕಂಡೀಷನ್ ಇದೆ ನಂದು ಅಂದರೆ, ಹೇಳಿ ದರ್ಶನ್, ನನಗೆ ನೀವು ಏನೂ ಕೊಡೋಂಗಿಲ್ಲ, ನನ್ನ ಪಡ ನಾನು ಬರ್ತೀನಿ ಆ್ಯಕ್ಟ್ ಮಾಡ್ಕೊಂಡು ಹೋಗ್ತೀನಿ, ಅದು ನನ್ನ ಕಂಪ್ನಿ, ನೀವೇನು ಕೊಡೋಂಗಿಲ್ಲ, ನನ್ನ ಏನು ಕೇಳೋಂಗಿಲ್ಲ, ಕತೆ ಹೇಳೋಂಗಿಲ್ಲ, ನಾನು ಮಾಡ್ಬಿಟ್ಟು ಹೋಗ್ತೀನಿ ಅಷ್ಟೇ. ಆಮೇಲೆ ನಾವು ನನ್ನ ತಮ್ಮ ಏನು ಮಾಡಿದ್ರು ಲಾಸ್ಟ್ಲಿ ಒಂದು ಪಿಕ್ಚರೆಲ್ಲ ಮುಗಿದ್ಮೇಲೆ ಅವ್ರು ಏನೂ ತೊಗೊಳ್ಳಿಲ್ಲ, ನನ್ನ ದೊಡ್ಡ ಗುಣ, ಬಟ್ ಒಂದು ಜ್ಞಾಪಕಾರ್ಥವಾಗಿ ನಾವು ಏನಾದ್ರು ಕೊಡಬೇಕು ಅಂತ ಒಂದು ನಾನು ಅಪ್ಪು ಇಬ್ಬರು ಅಂಗಡಿಗೆ ಹೋಗಿ ಒಂದು ವಾಚ್ ತೊಗೊಂಬಂದಿದ್ವಿ. ಇದು ಕೈ ಕೊಡೋಕೆ ಇದು ನಾವು ಕೊಟ್ಟು ಅಂತ ಹೇಳ್ಬಾರ್ದು. ಅದಕ್ಕೆ ಅವ್ರು ಏನಂದ್ಬಿಟ್ಟು ಗೊತ್ತಾ, ನನಗೆ ನೀವು ದುಡ್ಡು ಕೊಡಲ್ಲ ಮಾಡಿ ಏನೇನೋ ಇದ್ರ ಮೂಲಕ ಬೇರೆ ಥರ ಕೊಡ್ತಿದ್ದೀರ ನೀವು. ಇಲ್ಲಪ್ಪ ಇದು ಪ್ರೀತಿ ಅಂತ ಕೊಡ್ತೀವಿ, ಹಂಗೆ ಅನ್ಕೊನಿ, ನೀವು ಮನೆ ಅಂತ ಹೇಳ್ತೀಯ, ನಿಮ್ಮ ಮನೆ ಅಂತ ಪ್ರೀತಿ ಅಂತ ಅನ್ಕೋ, ಇದನ್ನು ಸಂಭಾವನೆ ಅಂತ ಅನ್ಕೋಬೇಡ ಅಂತ ಹೇಳ್ಬಿಟ್ಟು ನೋಡಿ. ಆ ತಂದೆ ಇರೋ ಗುಣ ಹಾಗೇ ಬಂದಿತ್ತು. ಆ ಕುಟುಂಬ, ನಮ್ಮ ಕುಟುಂಬ ಅಷ್ಟೇ ಪ್ರೀತಿ ಇವತ್ತು ಇಟ್ಕೊಂಡು. ದರ್ಶನ್ ಸರ್ ಅನ್ನೋದು ಸೀನಿಯರ್ ಆ್ಯಕ್ಟರ್, ನಾನು ಒಬ್ಬ ದರ್ಶನ್ ಸರ್ ಫ್ಯಾನು. ಅಂದ್ರೆ ಖಂಡಿತ ಸರ್, ನಾನು ಆಗಿನ ದರ್ಶನ್ ಸರ್ ಫ್ಯಾನೇ, ಮುಂದಕ್ಕೂ ದರ್ಶನ್ ಸರ್ ಫ್ಯಾನೇ. ಬದುಕಿದ್ರೆ ನಾನು ದರ್ಶನ್ ಸರ್ ಬದುಕಬೇಕು. ಕುದುರೆ ಪ್ಯಾಷನ್ ಇರ್ಬೋದು ಅಥವಾ ತೋಟಗಾರಿಕೆ ಇರ್ಬೋದು, ಅವರ ಹಾಲ್ ಕರೆಯೋ ವಿಡಿಯೋಸ್ ನೋಡಿ ಎಷ್ಟೋ ಖುಷಿ ಪಡ್ತೀನಿ. ನಾನು ಈ ತರ ಒಬ್ಬ ನಟ ಇರ್ತಾರ ಅಂತ. ಒಂದು ಕಾರ್ಗಳ ಪ್ಯಾಷನ್ ಇರ್ಬೋದು, ಬೈಕ್ಗಳ ಪ್ಯಾಷನ್ ಇರ್ಬೋದು. ನನಗಂತೂ ಅವ್ರು ಈ ಮಟ್ಟಕ್ಕೆ ಬೆಳಿತಾರೆ ಅನ್ನೋ ಕಲ್ಪನೆನೇ ಇರಲಿಲ್ಲ. ಏನು ಅಂದ್ರೆ ಆ ಹುಡುಗನಲ್ಲಿ ಪ್ರತಿಭೆ ಇತ್ತು, ಒಂದು ಒಳ್ಳೆ ಕಲಾವಿದ ಆಗ್ತಾರೆ ಅಷ್ಟು ಗೊತ್ತಿತ್ತು ಅಷ್ಟೇನೆ. ಬಟ್ ಅವ್ರು ಬೆಳೆದಿದ್ದ ರೀತಿ ಅಂತೂ ನಿಜವಾಗ್ಲೂ ಬಹಳ ಜನಕ್ಕೆ ಆಶ್ಚರ್ಯ, ಆಮೇಲೆ ತುಂಬಾ ಜನಕ್ಕೆ ಸ್ಫೂರ್ತಿ ಕೂಡ. ತುಂಬಾ ಜನಕ್ಕೆ ಹೆಲ್ಪ್ ಮಾಡ್ತಿದ್ದಾರೆ, ಒಳ್ಳೆ ಹೃದಯ ಇದೆ ಅವ್ರಿಗೆ. ನಮ್ಗೆ ಇನ್ಸ್ಪಿರೇಷನ್ ಆಗುತ್ತೆ. ಗ್ರೇಟ್ ಹ್ಯೂಮನ್ ಬೀಯಿಂಗ್, ಏನೋ ಗುಡ್ ಆರ್ಟಿಸ್ಟ್, ಅದ್ಭುತವಾಗಿ ಕಾಣಿಸ್ತಾರೆ ಸ್ಕ್ರೀನ್ ಅಲ್ಲಿ. ಸೊ ಹಿಸ್ ಕೆರಿಯರ್ ಇಸ್ ವಂಡರ್ಫುಲ್ ಗ್ರಾಫ್ ಆಕ್ಚುಲಿ. ಇಷ್ಟು ದೊಡ್ಡ ಸ್ಟಾರ್ ಆದ್ರೂ ಕೂಡ ಯಾವುದೇ ಕನ್ನಡ ಸಿನಿಮಾಗಳನ್ನ ಸಣ್ಣ ಬಜೆಟ್ ಆಗಲಿ ಯಾವುದೇ ಸಿನಿಮಾ ಆಗಲಿ ಪ್ರೋತ್ಸಾಹ ಕೊಡ್ತಾ ಇದ್ರಲ್ಲ, ನಿಜವಾಗ್ಲೂ ವೆರಿ ಗ್ರೇಟ್ಫುಲ್ ಟು ದರ್ಶನ್ ಸರ್. ಬಟ್ ದರ್ಶನ್ ಇಸ್ ವೆರಿ ತುಂಬಾ ಹಂಬಲ್, ನೋಡಕ್ ಸ್ವಲ್ಪ ಕೋಪಿಷ್ಟ ತರ ಕಾಣಿಸ್ತಾನಷ್ಟೇ. ಬೈ ನಾಟ್ ಓನ್ಲಿ ಬೈ ಹಾರ್ಟ್, ಯಾರಿಗಾದ್ರೂ ಏನಾದ್ರೂ ಹೆಲ್ಪ್ ಮಾಡಿದ್ರು ಕೂಡ ಅದು ಯೂಶುವಲ್ ಆಗಿ ಬಾಯ್ ಬಿಟ್ಟು ಹೇಳೋ ವ್ಯಕ್ತಿನೇ ಅಲ್ಲ ಅದು. ಈಗ ಅವ್ರು ತುಂಬಾ ಜನರಿಗೆ ಹೆಲ್ಪ್ ಮಾಡೋದು ಸೋಷಿಯಲ್ ಮೀಡಿಯಾ ಅದು ಇದು ಅಂತ ಬರ್ತಾ ಇದೆ. ಮೊದಲು ನಮ್ಮ ಹತ್ರ 2 ಚಾನೆಲ್ಗಳು ಇದ್ದಿದ್ದು, ಯಾವ ಸೋಷಿಯಲ್ ಮೀಡಿಯಾ ಇರ್ಲಿಲ್ಲ. ಬಟ್ ಆವಾಗ ಕೂಡ ಅಷ್ಟೇ ಹೆಲ್ಪ್ ಮಾಡ್ತಿದ್ರು ಅವರು. ಇವತ್ತು ಬಹುಶಃ ಅದೇ ಅವ್ರಿಗೆ ಐ ಥಿಂಕ್ ಕಾಪಾಡ್ತಾ ಇರೋದು. ಅವ್ರು ತುಂಬಾ ಜನರಿಗೆ ಹೆಲ್ಪ್ ಮಾಡ್ತಾರೆ ಅವರು. ದೇರ್ ಆರ್ ಸೋ ಮೆನಿ ಡೈ ಹಾರ್ಟ್ ಫ್ಯಾನ್ಸ್ ಆಫ್ ದರ್ಶನ್. ಕೀಪ್ ಲವಿಂಗ್ ಹಿಮ್ ಬಿಕಾಸ್ ಈಸ್ ಎ ಲವ್ಲಿ ಮ್ಯಾನ್. ಕೆಲವೊಂದು ಕಷ್ಟಕಾಲದಲ್ಲಿ ಕೈ ಹಿಡಿದವ್ರು ನಮ್ಮನ್ನ ಅವರು. ಯಾಕಂದ್ರೆ ಎಲ್ಲೋ ಮನೆ ಬಿಟ್ಟು ಹೊರಗಡೆ ಬಂದಾಗ ಈ ಮನೆ ಏನ್ ನೋಡಿದ್ರು ಅವ್ರು ಕೊಟ್ಟಿದ್ದದು. ಆ ಋಣ ತೀರ್ಸಕ್ಕಾಗಲ್ಲ. ಬಟ್ ನಿನ್ಗೆ ಇಷ್ಟು ಕಷ್ಟ ಕಾಲದಲ್ಲಿ ಆ ಟೈಮಲ್ಲಿ ನಿನಗೆ ಇಂಡಸ್ಟ್ರಿ ಸಹಾಯ ಮಾಡ್ತಾ? ಯಾರು ನನಗೆ ಸಹಾಯ ಮಾಡಿಲ್ಲ. ನನ್ನ ಸಹಾಯ ಮಾಡಿದರೆ ದರ್ಶನ್, ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಅವರು ದೇವರು, ಅವ್ರು ನಮ್ಮ ಪಾರಿಗೆ ದೇವರು. ದರ್ಶನ್ ಸಾರು ನನ್ನ ಸ್ಪಂದಿಸಿ ಪಾಪ ಏನೊಂದು ಅಮೌಂಟ್ ಕೊಟ್ಟು ಕಳಿಸಿದ್ರು. ಅವ್ರ ಅಮೌಂಟ್ ಕೊಟ್ಟಿದ್ರಲ್ಲೇ ನಾನು ಸುಧಾರಿಸ್ಕೊಂಡ್ಬಿಟ್ಟು ಈ ಮಟ್ಟಕ್ಕೆ ಇದ್ದೀನಿ ಇವಾಗ. ಕನ್ನಡ ನಾಡು ಕಂಡ ಅದ್ಭುತ ನಾಯಕ ನಟರು. ಈ ಮಧ್ಯರಾತ್ರಿ ನೀವು ಒಂದೇ ಒಂದು ಪೋಸ್ಟನ್ನ ಒಂದು ರೆಸಿಡೆನ್ಷಿಯಲ್ ಏರಿಯಲ್ಲಿ ಹಾಕಿ ನಿಮ್ಮ ಬಾಡಿಗೆ ನೀವು ಹೋದ್ರೂ ಬೆಳಗ್ಗೆ 3:30-4 ಗಂಟೆಗೆ ಜನ ಕ್ಯೂ ನಿಲ್ತಾರೆ ಅವರ ಸಿನಿಮಾ ನೋಡೋದಕ್ಕೆ. ಅಂದರೆ ಅದು ದರ್ಶನ್ ಅವರಿಗೆ ಮಾತ್ರ ಇರುವಂಥ ಭಾಗ್ಯ. ತುಂಬ ದೊಡ್ಡ ನಾಯಕ ನಟರು, ತುಂಬ ದೊಡ್ಡ ಅಟ್ರಾಕ್ಷನ್, ಸ್ಟಾರ್ ಅಂತ ಕರೀತಾರಲ್ಲ, ಆರ ಇದೆ ಅವರಿಗೆ. ಕಷ್ಟಪಟ್ಟು ಅದನ್ನು ಬೆಳೆಸ್ಕೊಂಡಿದ್ದಾರೆ. ಆಮೇಲೆ ಅದೊಂದು ಮಿಡ್ ಕ್ಲೋಸಲ್ಲಿ ಒಂದು ನಗು ಇದೆ ಅವರು, ತುಂಬ ಇನ್ನಸೆಂಟ್ ನಗು ಇದೆ. ಅದು ಲಾಯಲ್ ಫ್ಯಾನ್ಸ್ ಅಂತ ಕರೀತಾರೆ. ನೀವು ಹಳ್ಳಿಗಳ ಕಡೆ ಹೋದಾಗ ಗೊತ್ತಾಗುತ್ತೆ ಅವರಿಗೆ ಯಾವ ರೇಂಜಿನ ನಿಯತ್ತಿನ ಅಭಿಮಾನಿಗಳಿದ್ದಾರೆ. ಅದು ಸುಮ್ಮನೆ ಅವ್ರ ಬಾಯಲ್ಲಿ ಸುಮ್ಮನೆ ಡಿ ಬಾಸ್ ಅಂತೆಲ್ಲ ಬರಲ್ಲ, ತುಂಬ ಹೃತ್ಪೂರ್ವಕವಾಗಿ ಅವ್ರನ್ನ ಕರೀತಾರೆ. ಅವ್ರನ್ನ ಬಾಸ್ ಆಗಿ ಸ್ವೀಕರಿಸ್ಬಿಟ್ಟಿದ್ದಾರೆ. ನಿಜವಾಗ್ಲೂ ನನ್ನ ಉಸಿರಿರೋವರೆಗೂ ಈ ಹೆಲ್ಪ್ನ ನಾನು ಯಾವತ್ತೂ ಮರೆಯೋದಿಲ್ಲ. ಅಂದರೆ ನನ್ನ ಸಿನಿಮಾಗಿದು ಬೇಕಿತ್ತು, ಖಂಡಿತ ಬೇಕಿತ್ತು. ಸಿನಿಮಾ ಮಾಡಿದ್ದೀವಿ, ಒಂದು ಪ್ರಾಡಕ್ಟ್ ಮಾಡಿದ್ದೀವಿ, ಒಂದು ಅಷ್ಟು ಜನ ರೀಚ್ ಆಗಬೇಕಿತ್ತು. ಸೊ ನಾನು ನಿಜವಾಗ್ಲೂ ಒಂದು ಸರಿ ಅಣ್ಣ ಪರ್ಮಿಷನ್ ಕೇಳಿದ್ರೆ ಶೂಟಿಂಗ್ ಸ್ಪಾಟ್ಗೆ ಹೋಗಿದ ತಕ್ಷಣ ಅಣ್ಣ ರಿಸೀವ್ ಮಾಡ್ಕೊಳೋದು ವಿಧಾನ ಆಗಿರ್ಬೋದು. ನೋಡಿದ ತಕ್ಷಣ ಇರೋ ಬಾಯಿಲಿ ಅಂದರು. ಫಸ್ಟ್ ಸಾರಿ ಕೇಳಿದೆ, ವಿತೌಟ್ ಪರ್ಮಿಷನ್ ಬಂದ್ಬಿಟ್ಟಿದ್ದೀನಿ, ಈ ಥರ ಒಂದು ಪ್ರೀ ಲಾಂಚ್ ಇವೆಂಟ್ ಮಾಡ್ತಿದ್ದೀನಿ ಅಂದಾಗ ಯಾವಾಗ ಯಾವಾಗ ಬರಬೇಕು ಇಷ್ಟೇ ಹೇಳಿದ್ದು. ಇವತ್ತು ಅಣ್ಣ ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ನಾನು ಮಿಸ್ಟರ್ ಹರಿಶ್ಚಂದ್ರ ಮಾಡುವಾಗ ನನ್ನ ಪಿಕ್ಚರ್ ವಿಲನ್ ಅವರು
ಇವತ್ತು ಅಗಾಧವಾಗಿ ಬೆಳೆದಿದ್ದಾರೆ. ಬಟ್ ಬೆಳೆದಿದ್ದಾರೆ ಅನ್ನೋ ಕಾರಣಕ್ಕೆ ನಾನು ಎಲ್ಲ ಸಿಕ್ಕಿದ್ರು ತುಂಬ ಮರ್ಯಾದೆಯಿಂದ ಮಾತಾಡಿಸ್ತಾರೆ. ಆ ಸ್ಟಾರ್ಡಮ್ಮು ಅದೆಲ್ಲ ತೋರಿಸ್ಕೊಂಡು ನಾನು ನೋಡೇ ಇಲ್ಲ, ಅಸಹ್ಯಕ್ಕೆ ಸ್ಪಂದಿಸ್ತಾರೆ. ನಾನು ಇವತ್ತು ಆಕ್ಚುಲಿ ಮತ್ತೆ ನಾನು ರೀಬಾರ್ನ್ ಆಗಿ ನಾನು ಇಲ್ಲಿ ಇದ್ದೀನಿ ಅಂದ್ರೆ ದರ್ಶನ್ ಸರ್ ನಾನು ತುಂಬಾ ಸಪೋರ್ಟ್ ಮಾಡಿ ನನಗೆ ಆಕ್ಚುಲಿ ನಾನು ಹೇಳ್ಕೊಂಬಂದ್ರು ಮಾತಾಡ್ತಿಲ್ಲ. ಈ ಉಗ್ರಂ ರಿಲೀಸ್ ಆದಾಗ ಕೂಡ ಬಹಳ ಕಷ್ಟ ಆಯ್ತು ಅಂತ ಕೇಳ್ಬಿಟ್ರೆ. ಹೌದು ಸರ್, ನಮಗೆ ನನ್ನ ಪ್ರೀವಿಯಸ್ ಫಿಲ್ಮ್ಸ್ ಯಾವ್ದು ಓಡ್ತಿರ್ಲಿಲ್ಲ. ಪೀಪಲ್ ವರ್ ಲಿಟಲ್ ಹೆಸಿಟೆಂಟ್, ಭಯ ಆಯ್ತು. ಮತ್ತೆ ಇದನ್ನ ಹೇಗೆ ತಗೊಳ್ಳೋದು, ದೊಡ್ಡ ಪಿಕ್ಚರ್ ಅಂತ ಇದಾರೆ, ಮಾಡ್ಬೇಕಾ ಬೇಡವಾ, ಗೊಂದಲಗಳಿತ್ತು. ಅಂತ ಟೈಮಲ್ಲಿ ಒಂದು ಇನ್ನೊಬ್ರದ್ದು ಏನೋ ಮಾತುಕತೆ ಎಲ್ಲ ನಡಿಬೇಕಾದ್ರೆ ಏನೋ ಒಂದು ವೇಗ ಥಾಟ್ ಬಂತು ಸರ್. ಹಾಗೆ ಹೀಗೆ ಅನ್ನೋ ಟೈಮಲ್ಲಿ ನನ್ನ ಡಿಯರ್ ಫ್ರೆಂಡ್ ದರ್ಶನ್ ಅವ್ರು ಸಿಕ್ಕಿದ್ರು ಸರ್. ಅಲ್ಲಿ ದರ್ಶನ್ ಅವ್ರನ್ನ ಒಂದೇ ಮಾತು ಕೇಳಿದೆ, ದಶು ಈ ತರ ಉಗ್ರಂ ಇದೆ, ತೂಗುದೀಪ ಡಿಸ್ಟ್ರಿಬ್ಯೂಷನ್ಸ್ ಅಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡ್ಕೊಡ್ಬೇಕು ಅಂದಾಗ ಸರ್ ಒಂದು ಸೆಕೆಂಡ್ ಯೋಚನೆ ಮಾಡಲಿಲ್ಲ ಸರ್. ನನ್ನ ಫ್ರೆಂಡ್ ಒಂದು ಸೆಕೆಂಡ್ ಯೋಚನೆ ಮಾಡಲಿಲ್ಲ. ಆಲ್ ಈ ಸೆಡ್ ವಾಸ್, ನಿನ್ಗೆ ಯಾಕೆ ಮಗ ನಾನು ಇದೀನಿ, ನಿನ್ಗೆ ಯಾಕೆ ನಾನು ಪ್ರಮೋಟ್ ಮಾಡ್ಕೊಡ್ತೀನಿ, ನಿನಗೇನ್ ಬೇಕು ನಾನು ರಿಲೀಸ್ ಮಾಡಿಸ್ಕೊಡ್ತೀನಿ ಪಿಕ್ಚರ್ನ ಅಂದ್ಬಿಟ್ಟು ಅವತ್ತು ಸಪೋರ್ಟ್ ಮಾಡಿ ಹಿ ಆಕ್ಚುಲಿ ಸ್ಟುಡ್ ಬೈ ವಿತ್ ಅಸ್ ಫಾರ್ ದ ಉಗ್ರಂ ರಿಲೀಸ್. I had that love and respect and I like the way he supported me at that time. ಇಂಥ ಎಫರ್ಟ್ಗೆ ನೀವು ಸಪೋರ್ಟ್ ಮಾಡ್ತಿರೋದು ತುಂಬ ಖುಷಿ ವಿಷಯ ಸರ್. ನಮ್ಮಂಥ ಈಗ ಹೊಸದಾಗಿ ಬಂದಿರೋಂಥ ಇಂಡಸ್ಟ್ರಿ ಇರೋಂಥ ಟೆಕ್ನಿಷಿಯನ್ಸ್ಗಳಿಗಾಗ್ಬೋದು, ಆ್ಯಕ್ಟರ್ಗಳಿಗಾಗ್ಬೋದು ತುಂಬ ಖುಷಿ ಆಗುತ್ತೆ, ಒಂದು ದೊಡ್ಡ ಎನರ್ಜಿ ಸಿಕ್ದಂಗೆ ಆಗುತ್ತೆ. ಇದೇ ರೀತಿ ನಮ್ಮ ಥರ ಚಿಕ್ಕ ಹುಡುಗರನ್ನೆಲ್ಲ ಸಪೋರ್ಟ್ ಮಾಡ್ತಾನೆ ಇರಿ. ಅಂಡ್ ನಾನು ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ನಾನು ಶುರು ಮಾಡಿದಂಥ ಪ್ರತಿಯೊಂದು ಹಂತದಲ್ಲೂ ನನಗೆ ತುಂಬ ಸಪೋರ್ಟಿವ್ ಆಗಿ ಆತ ನನಗೆ ಕೊಟ್ಟಿರುವಂಥ ಒಂದು ಮಾರಲ್ ಸಪೋರ್ಟ್ ಇದೆಯಲ್ಲ, ಅದಕ್ಕೆ ದುಡ್ಡಿನಲ್ಲಿ ನಾನು ಬೆಲೆ ಕಟ್ಟೋದಕ್ಕಾಗಲ್ಲ. ತುಂಬಾ ಒಳ್ಳೆ ಮನುಷ್ಯ, ಸಹಾಯ ಜೀವಿ. ನಾನು ಮೊದಲಿಂದನೂ ಅವ್ರ ಅಭಿಮಾನಿ. ಅವರು ಕಷ್ಟಪಟ್ಟು ಮೇಲೆ ಬಂದಿರೋದ್ರಿಂದ ಆ ಥರ ಕಷ್ಟಪಟ್ಟು ಮುಂದೆ ಬರ್ತಿರೋ ಹುಡುಗರು ಕಂಡ್ರೆ ಅವ್ರಿಗೆ ತುಂಬ ಇಷ್ಟ. ಅವರು ಪ್ರೀತಿಸೋ ರೀತಿಯೇ ತುಂಬ ಅದ್ಭುತ. ಕೆಲವೊಂದಿಷ್ಟು ಸಿಚುವೇಶನ್ಸಲ್ಲಿ ನನ್ನ ಒದ್ದಾಟಗಳಲ್ಲಿ ಸರ್ಪ್ರೈಸಿಂಗ್ ಆಗಿ ಅವರೇ ಫೋನ್ ಮಾಡಿ ಸ್ಪಂದಿಸಿದ್ರು ನನಗೆ. ಅಂದರೆ ಅಷ್ಟು ಹತ್ರ ಒಬ್ಬ ಅಣ್ಣ ಅಂತ ಹೇಳ್ಬೋದು. ಸರ್, ನೀವೆಲ್ಲ ನಮ್ಗೆ ಇನ್ಸ್ಪಿರೇಷನ್ನು. ನೀವೇನು ಮಾಡಿದ್ದೀರಾ ಅದರಲ್ಲಿ ನಾವೇನು ಆ ಟ್ರ್ಯಾಕಲ್ಲಿ ನಾವು ನಡೀತಾ ಇದ್ದೀವಿ ಅಷ್ಟೇ. ದರ್ಶನ್ನು ಒಂದು ರೀತಿ ನನ್ನ ಕ್ಯಾರೆಕ್ಟ್ರು. ನನ್ನ ಪ್ರಕಾರ ಅವನು ಓಪನ್ ಅಪ್ ಆದರೆ ಅವನು ಕನ್ನಡದ ರಜನಿಕಾಂತ್ 100% ಸರ್. ಈಗ ಒಂದು ಡೌನ್ ಟು ಅರ್ತ್ ಕ್ಯಾರೆಕ್ಟರ್. ಯಾವುದೇ ಒಂದು ತನ್ನಿಂದ ಆಗಬೇಕು, ಒಬ್ಬರು ಒಳ್ಳೇದಾಗುತ್ತೆ ಅಂದರೆ ಅವನು ಸ್ಟಾರ್ಡಮ್ನೆಲ್ಲ ಪಕ್ಕದ ಒಬ್ಬ ಸಾಮಾನ್ಯ ಥರ ಬರ್ತಾನೆ. ಆತನಿಗೆ ಕೋಟ್ಯಾಂತರ ಜನ ನಿಮಗೆ ಒಂಥರ ಹುಚ್ಚ ಅಭಿಮಾನಿಗಳು ಅಂತಾರಲ್ಲ, ಆ ಥರ ಪ್ರೀತಿ. ಐ ಫೀಲ್ ನನಗೊಂದು ಸ್ಪೆಷಲ್ ರೈಟ್ ಇದೆ ಅಂತ ಈ ಒಂದು ಮಾತು ಹೇಳಕ್ಕೆ. ಇಂದಿನ ಜನರೇಷನ್ಗೆ ಅಂಬರೀಷ್ ಅಂದ್ರೆ ನಮ್ ಜನರೇಷನ್ಗೆ ದರ್ಶನ್ ಅನ್ಬೋದು. ನಾವು ಬೇರೆಯವ್ರನ್ನ ಬೆಳೆಸ್ಬೇಕು ಅನ್ನೋ ಒಂದು ಉದ್ದೇಶ ಇದೆ ಅವ್ರಿಗೆ. ಬರೀ ನನಗೆ ಅಂತಲ್ಲ, ಎಲ್ಲಾ ಸಿನಿಮಾನು ಸಪೋರ್ಟ್ ಮಾಡ್ತಾರೆ. ಪ್ರತಿ ಒಂದು ಟ್ರೇಲರ್ ಲಾಂಚ್ ಆಗಲಿ, ಟೀಸರ್ ಲಾಂಚ್ ಆಗಲಿ, ಸಾಂಗ್ ಲಾಂಚ್ ಆಗಲಿ, ಎಲ್ಲಾದ್ರಲ್ಲೂ ಅವ್ರು ಭಾಗವಹಿಸ್ತಾರೆ, ಎಲ್ಲಾರ್ಗೂ ಸಪೋರ್ಟ್ ಮಾಡ್ತಾರೆ. ಬಟ್ ಅದರಿಂದಾನೇ ಇವತ್ತು ಗುಡ್ ವೈಬ್ರೇಷನ್, ದಟ್ ಗುಡ್ ಡೀಡ್ ಓನ್ಲಿ. ಅದಕ್ಕೆ ಜನ ಎಲ್ಲಿ ಅವ್ರು ಇವತ್ತು ಬಂದಿಲ್ಲ ಆದ್ರೂ ಡಿ ಬಾಸ್ ಅಂತ ಅವ್ರು ಸೌಂಡ್ ಇದೆ. ದರ್ಶನ್ ಸರ್ ಇಸ್ ಮೈ ಫಸ್ಟ್ ಹೀರೋ. ಐ ಆಲ್ವೇಸ್ ರೆಸ್ಪೆಕ್ಟ್ ಹಿಮ್ ಆಸ್ somebody who is larger than life. ಹತಾಶನಾಗಿ, ನಿರಾಶನಾಗಿ, ಬೇಜಾರಾಗಿ ನೀವು ಹೇಳೋದಂಗೆ ಸುಸೈಡ್ ಮಾಡ್ಕೊಂಡು ಪ್ರಯತ್ನ ಪಟ್ಟು ಯಾರು ಬಂದ್ರೆ ನನ್ನ ಹತ್ರ ಎಕ್ಸೆಪ್ಟ್ ಡಿ ಬಾಸ್ ದರ್ಶನ್ ಅವ್ರು ಬಿಟ್ಟರೆ ನನ್ನ ಜೊತೆ ಸ್ಟ್ರಗಲ್ ಮಾಡಿದಂಥವ್ರು ಸುಮಾರು ಜನ ಸೂಪರ್ ಸ್ಟಾರ್ಗಳಾಗಿದ್ದಾರೆ. ಯಾರು ಬರಲಿಲ್ಲ ಸರ್. ರಾತ್ರಿ 1 ಗಂಟೆಗೆ ಕರೆ ಮಾಡಿ, ನಾನಿದ್ದೀನಿ, ಡೋಂಟ್ ವರಿ, ನೀನು ತಪ್ಪೇನು ಮಾಡಿಲ್ಲ, ಮನಿ ಮೋರ್ ಟು ಗೋ, ತುಂಬ ಇದೆ ಮಾಡೋದಕ್ಕೋಸ್ಕರ ನಾನಿದ್ದೀನಿ ನಿನ್ನ ಜೊತೆ ಅಂತ ಮಾತಾಡಿದ್ರು ಅವರು. He is such a wonderful, principled gentleman. ನಾನು 36-37 ವರ್ಷ ಸಿನಿಮಾ ಇಂಡಸ್ಟ್ರಿಲಿ ನೋಡಿದ ಜನಗಳಲ್ಲೇ ಈಸ್ one of the best guy. Darshan sir, I can say he is my favorite. He is like a Salman Khan. He comes like a king, goes like a king. ಒಳಗಡೆ ಒಂದು ಆಚೆ ಒಂದು, ಒಳಗಡೆ ಏನೋ ಯೋಚನೆ ಮಾಡ್ಕೊಂಡು ಆಚೆ ಇನ್ನೊಂಥರ ನಾಟಕ ಮಾಡಲ್ಲ ಅವರು. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಅವರು ಎಲ್ರಿಗೂ ಮಾಡುವಂಥ ಸಹಾಯ. ಆ್ಯಂಡ್ ಅದನ್ನು ಅವರೆಲ್ಲೂ ಹೇಳ್ಕೊಳ್ಳಲ್ಲ, ನಾವು ಅದನ್ನು ಹೇಳೋದು ತಪ್ಪಾಗುತ್ತೆ. ಬಟ್ ಅವ್ರ ಸ್ನೇಹಿತರ ಜೊತೆ ಅವ್ರು ಇರುವಂಥ ರೀತಿ, ಹೀ ಈಸ್ ಅ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್. ಮೇ ಬಿ ಸಿನಿಮಾ ಇಂಡಸ್ಟ್ರಿಗೆ ಬಂದಾಗಲಿಂದ ಹಿಂದೆ ನಿಂತ್ಕೊಂಡು ಹೋಗಿ ಮುಂದಕ್ಕೆ ಅಂತ ತಳ್ತಾನೆ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಪಾರ್ಟ್ನರ್. ವೆನ್ಎವರ್ ಇಟ್ ಈಸ್, ವಾಟ್ಸ್ ಎವರ್ ಇಟ್ ಈಸ್, ಇಂಥದ್ದಾಗಬೇಕು ಪಾರ್ಟ್ನರ್, ಹಿಂಗೆ ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕಾಗಿದೆ, ನಿಮ್ಮದು ಫೀಡ್ಬ್ಯಾಕ್ ಏನಾದರೂ ಬೇಕಾಗಿದೆ ಅಂದರೆ ಯಾವತ್ತೂ ಇಲ್ಲ ಅಂತ ಹೇಳಿಲ್ಲ. ಮುಖವಾಡ ಇರಲ್ಲ, ಇಲ್ಲ ನಾಟಕ ಮಾಡಬೇಕು ಅನ್ನೋದು ಯಾವುದೇ ಥರ ಫೀಲಿಂಗ್ ಇರಲ್ಲ. ಏನೇ ಇದ್ರೂ ಅವ್ರಿಗೆ ಬೇಜಾರಾಗಲಿ, ಇದು ಒಳ್ಳೇದಾಗಿರಲಿ, ಸ್ಟ್ರೈಟಾಗಿ ಹೇಳ್ತಾರೆ. ಆ್ಯಂಡ್ ಜನ ಅದಕ್ಕೆ ಇಷ್ಟಪಡೋದು ಅವ್ರನ್ನ. ಇಲ್ಲ, ಅವ್ರಿಗಿರೋಂಥ ಕೋಟ್ಯಾಂತರ ಜನ ಫ್ಯಾನ್ಸಲ್ಲಿ ನಾನು ಒಬ್ಬ.
ನೀವು ಖುಷಿಯಾಗಿದ್ದರೆ ನಿಮ್ಮನ್ನು ನಂಬ್ಕೊಂಡಿರೋಂಥ ಸಾವಿರಾರು ಜನ ಖುಷಿಯಾಗಿರ್ತಾರೆ. ಯಾಕಂದ್ರೆ ನಿಮ್ಗೆ ನಂಬ್ಕೊಂಡು ಅಷ್ಟು ಕುಟುಂಬಗಳು ಇವತ್ತಿದೆ. ಸೊ ನೀವು ಖುಷಿಯಾಗಿದ್ದರೆ ಅವರೆಲ್ಲ ಖುಷಿಯಾಗಿರ್ತಾರೆ. ಸೊ ದೇವರು ನಿಮಗೆ ವರ್ಷ ಪೂರ್ತಿ ಖುಷಿಯಾಗಿಡ್ಡಿ ಅಂತ ಕೇಳ್ಕೊತೀನಿ. ಅವ್ರಿಗೆ ತುಂಬ ಫ್ಯಾನ್ಸ್ ಇದ್ದಾರೆ, ಎಲ್ರಿಗೂ ಗೊತ್ತಿರೋಂಥ ವಿಷಯನೇ. ಅವರೊಂದು ತುಂಬ ಒಂದು ಒಳ್ಳೆ ವ್ಯಕ್ತಿ. ನಾನು ಇಷ್ಟು ತುಂಬ ಜನ ನೋಡಿದ್ದೀನಿ. ಸೊ ನಾನು ಅವ್ರ ಜೊತೆ ಶೂಟಿಂಗ್ ಮಾಡುವಾಗ, ಮಂಡ್ಯ ಶೂಟಿಂಗ್ ನಾವು ಬ್ಯಾಂಕಾಕಲ್ಲೆಲ್ಲ ಶೂಟಿಂಗ್ ಮಾಡ್ತಾಯಿದ್ವಿ. ತುಂಬ ರೆಸ್ಪೆಕ್ಟ್ ಮಾಡೋರು, ನಾನು ತುಂಬ ಗೌರವ ಕೊಡೋರು. ಬಾಯಿ ತುಂಬ ಅಮ್ಮ ಅಮ್ಮ ಅಂತ ಕರೀತಾರೆ. ಅವತ್ತು ಅಮ್ಮ ಅಂತಲೇ ಕರಿತಾ ಇದ್ದಿದ್ದು, ಇವತ್ತು ಅಮ್ಮ ಅಂತಲೇ ಕರೀತಾರೆ. ಅವರ ಸೇವೆ ಇದೆಯಲ್ಲ, ಅದು ಸದ್ದು ಗದ್ದಲ ಇಲ್ದಿರುವಂತಹ ಸೇವೆ. ಯಾರಿಗೋ ಹುಷಾರಿಲ್ಲ ಅಂತಂತಂದ್ರೆ ಹೋಗೋದು ಮಾತ್ರ ಅಲ್ಲ, ಅವ್ರಿಗೆ ಸ್ಪಂದಿಸುವಂಥ ರೀತಿನ ನೀವು ನೋಡಬೇಕು. ಜೊತೆಗೇನು ಅಂತಂದರೆ ಶಾಲೆ ನಡೆಸ್ತಾ ಇದ್ದಾರೆ, ಯಾರಾದರೂ ಕಲಾವಿದರು ಕಷ್ಟದಲ್ಲಿದ್ದಾರೆ ಅಂತಂತಂದರೆ ತಕ್ಷಣಕ್ಕೆ ಧಾವಿಸುವಂಥ ವ್ಯಕ್ತಿತ್ವ. ಆದರೆ ಎಲ್ಲೋ ಒಂದು ಕಡೆಗೆ ಜಗತ್ತಿಗೆ ಪರಿಚಯ ಆಗಿರುವಂಥದ್ದು ಏನು ಅಂದರೆ ಧಾಡಸಿ ವ್ಯಕ್ತಿತ್ವ ಅಂತ. ಅಂದರೆ ಇದ್ದಿದ್ದನ್ನು ಇದ್ದಕ್ಕಿದ್ದಂಗೆನೇ ಮುಖದ ಮೇಲೆ ಹೇಳುವಂಥ ವ್ಯಕ್ತಿತ್ವ. ಇವತ್ತು ವಿಂಧ್ಯಾಯಿಂದ ಸಿದ್ದರಾಮ್ಗೆ ತಂದವರೇ ಅವರು. ಅವ್ರ ಬಗ್ಗೆ ಮಾತಾಡೋದು ಐ ಥಿಂಕ್ ಏನೇ ಮಾತಾಡಿದ್ರು ಅದು ಕಡಿಮೆನೆ. ಬಟ್ ನನಗೆ ಈಸ್ ಲೈಕ್ ಅ ಗಾಡ್ ಫಾದರ್ 100%. ಅದು ನಾನು ಇಂಡಸ್ಟ್ರಿ ಇರೋವರೆಗೂ ಆ ಮಾತಾಡಲ್ಲ, ಸಾಯೋವರೆಗೂ ಆ ಮಾತಾಡ್ತೀನಿ. ಒಂದು ರೀತಿ ಐ ಫೆಲ್ಟ್ ಹೀಸ್ ದ ಬಿಗ್ ಗಾಡ್ ಫಾದರ್ ಥರ ಅನ್ಸುತ್ತೆ ಈಗ. ಆ್ಯಂಡ್ ಸಪೋರ್ಟ್ ಅನ್ನೋದಕ್ಕಿಂತ ಅವ್ರಿಗೆ ಒಂಥರ ನಮ್ಮವ್ರ ಮೇಲೆ ನಂಬಿಕೆ ಜಾಸ್ತಿ ಇದೆ. ಸೊ ನಮ್ಮವ್ರ ಮುಂದೆ ಬರಬೇಕು, ನಮ್ಮಲ್ಲಿ ನಾವಿರಬೇಕು ಅನ್ನೋದು. ಯಾಕಂದರೆ ಬಿಕಾಸ್ ನಾವು ಇಂಪೋರ್ಟ್ ಮಾಡಿದಷ್ಟು ನಮ್ಮ ತನಕ ಕಳ್ಕೊತಾ ಇದ್ದೀವಿ. ಸೊ ಐ ಥಿಂಕ್ ನಮ್ಮ ರೂಟ್ಸ್ನ ಸ್ಟ್ರಾಂಗ್ ಮಾಡಿ ಇಟ್ಕೊಳ್ಳೋಕ್ಕೆ ದಿಸ್ ಇಸ್ ವಾಟ್ ದರ್ಶನ್ ಸರ್ ಇಸ್ ಡೂಯಿಂಗ್ ಆ್ಯಂಡ್ ಹ್ಯಾಟ್ಸ್ ಆಫ್ ಟು ಹಿಮ್. ಬಿನ್ ವೆರಿ ಸ್ಪೆಷಲ್ ಪರ್ಸನ್ ಟು ಮೀ. ನನ್ನ ಸಿನಿಮಾ ಇಂಡಸ್ಟ್ರಿಗೆ ಬಂದಾಗಿಂದ ನನ್ನ ಬೆನ್ನಿಂದೆ ನಿಂತ್ಕೊಂಡು ತುಂಬ ಸಪೋರ್ಟ್ ಮಾಡಿದ್ದೀರಾ. ಆ್ಯಂಡ್ ಪ್ರತಿಯೊಂದೂ ನಿಮ್ಮ ಲೈಫಲ್ಲಿ ನಿಮ್ಮ ಗ್ರಾಫ್ ನೋಡಿದಾಗ ಒಂದು ಇನ್ಸ್ಪಿರೇಷನ್ ಅಂತಲೇ ಹೇಳ್ಬೋದು. ಯಾಕಂದರೆ ನಿಮ್ಮ ಸ್ಟೋರೀಸ್ನ ಕೇಳಿದ್ದೀನಿ, ಆಮೇಲೆ ನಮ್ಮ ತಂದೆಯವರು ಹೇಳ್ತಾಯಿದ್ರು ನಿಮ್ಮ ಬಗ್ಗೆ. ಸೊ ಎಲ್ಲ ನೋಡಿದಾಗ ವೆರಿ ಹ್ಯಾಪಿ ಟು ಬಿ ಅಸೋಸಿಯೇಟೆಡ್ ವಿತ್ ಯು. ಆ್ಯಂಡ್ ನಿಮ್ಮ ಸಪೋರ್ಟ್, ನಿಮ್ಮ ಆಶೀರ್ವಾದ ಸದಾ ಇರಬೇಕು. ಅವರೇ ಒಬ್ಬರು ಸೂಪರ್ ಸ್ಟಾರ್. ಅವ್ರ ಬ್ಯಾನರ್ಲಿ ಅವರೇ ಮೊದಲನೇ ಸಿನಿಮಾ ಮಾಡ್ಬೋದಾಗಿತ್ತು. ಆದರೆ ಒಂದು ಹೊಸ ಹುಡುಗ ನಮ್ಮ ಬ್ಯಾನರ್ ಮಾಡಲಿ ಅಂತ ಕರೆದು ಒಂದು ಅವಕಾಶ ಕೊಟ್ಟು, ಆಮೇಲೆ ಅವ್ರದ್ದೇ ಕಾರ್ ಕೊಟ್ಟು, ಆಮೇಲೆ ನನಗೆ ಸ್ಟಾರ್, ಅವರು ಅವತ್ತು ಸ್ಟಾರ್ ಆಗಿ ಏನೇನು ಟ್ರೀಟ್ಮೆಂಟ್ ತೊಗೊಳ್ತಾರೆ ಎಲ್ಲನೂ ನನಗೆ ಇದು ಮಾಡಿ. ಸರ್ ಅವ್ರ ಹತ್ರ ರಿಲೇಷನ್ಶಿಪ್ ಬೆಳೆಸ್ಕೊಳ್ಳೋದಿದೆಯಲ್ಲ, ಅದೇ ಒಂಥರ ದೊಡ್ಡ ಅವಾರ್ಡ್. ಯಾಕಂದ್ರೆ ಆ ವ್ಯಕ್ತಿನೇ ಬೇಕಾದ್ರೆ ಮಳೇಲಿ ನೆಂದ್ರು ಅವ್ರ ಕೈ ಹಿಂಗೆ ಅಡ್ಡ ಇಟ್ಬಿಟ್ಟು ನಮ್ಮನ್ನು ಮಳೇಲಿ ನೆಲ್ಸಲ್ಲ. ಆ ಥರದ ಕ್ಯಾರೆಕ್ಟರ್ ವ್ಯಕ್ತಿ ದರ್ಶನ್ ಸರ್ ಅನ್ನೋದು ನನಗೆ ಬಂದ್ಬಿಟ್ಟು ಒಂದು ಹೆಸರಾಗಿಲ್ಲ ಸರ್. ಅದು ನನ್ನ ಜೀವನಕ್ಕೆ ಒಂದು ಎಮೋಷನ್ ಆಗಿರ್ತದೆ. ಸೊ ವೆಲ್ ಸರ್, ನಮ್ಮ ತಪ್ಪುಗಳನ್ನೆಲ್ಲ ಹಿಂದೆ ಇಟ್ಬಿಟ್ಟು ಫ್ರಂಟ್ ಅಲ್ಲಿ ನಿಂತು ಲೀಡ್ ಮಾಡೋಂಥ ಕ್ಯಾರೆಕ್ಟರ್ ದರ್ಶನ್ ಸರ್. ಅದು ಎಲ್ಲರನ್ನು ಕಾಪಾಡಬೇಕು ಅನ್ನೋದು ಒಂದು ಮನೆಗೆ ಬರ್ದಿಟ್ಟಂಗಿದೆ. ಅದು ತೂಗುದೀಪ ಅನ್ನೋ ಒಂದು ಮನೆಗೆ. ಸೊ ಈ ಸೀಟು ಅವ್ರು ಕೊಟ್ಟಿರೋದೇ ನನಗೆ. ಒಂದು ವೈಟ್ ಶೀಟ್ ಇದ್ದಂಗೆ ದರ್ಶನ್. ಅವನ್ನ ಕೆಟ್ಟದಾಗಾದ್ರೂ ಬಳಸ್ಕೊಬಹುದು, ಒಳ್ಳೇದಕ್ಕಾದ್ರೂ ಬಳಸ್ಕೊಬಹುದು. ಬಟ್ ಸುಮಾರು ಜನ ಕೆಟ್ಟದಾಗೆ ಬಳಸ್ಕೊಂಡ್ರು, ತುಂಬಾ ಹೆಲ್ಪ್ ಮಾಡಿಸ್ಕೊಂಡು, ಕೆಲಸ ಮಾಡಿಸ್ಕೊಂಡು ಇದಾಗಿ ಬಳಸ್ಕೊಂಡ್ರು. ಬಟ್ ಎಲ್ರಿಗೂ ಒಂದೇ ರೀತಿಲೇ ನೋಡ್ತಾನೆ, ಎಲ್ರಿಗೂ ಒಳ್ಳೇದೇ ಬಯಸ್ತಾನೆ. ಸೊ ಅವ್ನ ದೇವ್ರು ಚೆನ್ನಾಗಿರ್ಲಿ. ಅವನು ಬರೀ ಬಾಕ್ಸ್ ಆಫೀಸ್ ಸುಲ್ತಾನ್ ಅಲ್ಲ, ಅವನು ಹೃದಯ ವೈಶಾಲ್ಯದಲ್ಲೂ ಸುಲ್ತಾನನೇ. ದೊಡ್ಡದಾಗಿ ಬೆಳಿಬೋದು, ಆದರೆ ದೊಡ್ಡ ಥರ ಬಂದಿಲ್ಲ. ಅವನಿಗೆ ಬಹಳ ದೊಡ್ಡ ಥರ ಇದೆ.